ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಪಾಟೀಲ್. ಇವತ್ತು ನಾನು ಸಾರಿವಾದಿ ವಟಿ ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಸಾರಿವಾದಿ ವಟಿ ಅನ್ನುವುದು ಒಂದು ಕಾಷ್ಟೌಷಧಿ ಮತ್ತು ಖನಿಜೌಷಧಿಯಿಂದ ಮಾಡಿದಂತಹ ಆಯುರ್ವೇದ ಮಾತ್ರೆಯಾಗಿದ್ದು, ಇದನ್ನು ನಾವು ಕರ್ಣರ ಸಂಬಂಧಿ ರೋಗಗಳಲ್ಲಿ ಉಪಯೋಗಿಸ್ತೇವೆ. ಕರ್ಣ ಸಂಬಂಧಿ ರೋಗಗಳೆಂದರೆ ಕಿವಿ ಕೇಳಿಸದಿರುವಿಕೆ, ಕಿವಿಯಲ್ಲಿ ಅಸಾಮಾನ್ಯ ಶಬ್ದಗಳ ಉತ್ಪತ್ತಿ, ಕಿವಿಯಲ್ಲಿ ಸಿಳ್ಳೆ ಹೊಡೆದಂಗೆ ಅಥವಾ ಸುಯಿ ಅಥವಾ ಗುಯಿ ಅನ್ನೋ ಥರ ಶಬ್ದಗಳ ಉತ್ಪತ್ತಿ ಆಗುವಂತಹ ರೋಗ ಕರ್ಣನಾದ. ಅದಲ್ಲದೆ ಕರ್ಣಶೂಲ ಅಂದರೆ ಕಿವಿ ನೋವು, ಕಿವುಡುತನ, ಕರ್ಣಬಾಧಿರ್ಯ, ಈ ಎಲ್ಲ ರೋಗಗಳಲ್ಲೂ ನಾವು ಈ ಸಾರಿವಾದಿ ವಟಿಯನ್ನು ಉಪಯೋಗಿಸ್ಬೋದು. ಈ ಕರ್ಣ ಸಂಬಂಧಿ ರೋಗಗಳಲ್ಲದೆ ಅರ್ಶ ರೋಗ ಅಂದರೆ ಮೂಲವ್ಯಾಧಿ, ಈ ಸ್ತ್ರೀ ಸಂಬಂಧಿ ರೋಗಗಳು, ಬಂಜೆತನ, ಅಶಕ್ತತೆ, ಆಮೇಲೆ ಪ್ರಮೇಹದಂತಹ ಸಕ್ಕರೆ ಕಾಯಿಲೆ, ಈ ಥರ ರೋಗಗಳಲ್ಲೂ ನಾವು ಸಾರಿವಾದಿ ವಟಿಯನ್ನು ಉಪಯೋಗಿಸ್ಬೋದಾಗಿದೆ. ಇದನ್ನು ಯಾವ ಥರ ಕೊಡಬಹುದು? ಇದು ಮಾತ್ರೆ ಸ್ವರೂಪದಲ್ಲಿರುವುದರಿಂದ ಇದನ್ನು ಬೆಳಗ್ಗೆ ಒಂದು ಮಾತ್ರೆ, ರಾತ್ರಿ ಒಂದು ಮಾತ್ರೆ, ದಿನಕ್ಕೆ 2 ಹೊತ್ತು ಈ ಮಾತ್ರೆಯನ್ನು ಊಟದ ನಂತರ ಸೇವಿಸಲಿಕ್ಕೆ ತಿಳಿಸಲಾಗ್ತದೆ. ಈ ಸಾರಿವಾದಿ ವಟಿಯನ್ನು ಈ ಹಾಲಿನೊಟ್ಟಿಗೆ ಅಥವಾ ಈ ಶತಾವರಿ ಅಂತ ಒಂದು ದ್ರವ್ಯ ಬರುತ್ತೆ, ಆ ಶತಾವರಿಯ ಕಷಾಯದೊಂದಿಗೆ ನಾವು ಸೇವಿಸಬಹುದಾಗಿದೆ. ಅದಲ್ಲದೆ ಈವನ್ ಶ್ರೀಗಂಧದ ಕಷಾಯದೊಂದಿಗೂ ನಾವು ಸಾರಿವಾದಿ ವಟಿಯನ್ನು ಕೊಡಬಹುದು. ಈ ಸಾರಿವಾದಿ ವಟಿಯನ್ನು ಬೈದ್ಯನಾಥ ಕಂಪನಿ ಮತ್ತು ದೂದ್ ಪಾಪೇಶ್ವರ್ ಕಂಪನಿ, ದಿವ್ಯ ಪತಂಜಲಿ, ಈ ಎಲ್ಲ ಕಂಪನಿಗಳು ಸಾರಿವಾದಿ ವಟಿಯನ್ನು ಉತ್ಪಾದಿಸ್ತವೆ. ಸಾರಿವಾದಿ ವಟಿಯು ಮಾತ್ರೆ ಸ್ವರೂಪದಲ್ಲಿ ಈ ಬೈದ್ಯನಾಥ್ ಕಂಪನಿಯವರು 20 ಮಾತ್ರೆಯ ಒಂದು ಟಿನ್ನನ್ನು ಉತ್ಪಾದಿಸ್ತಾರೆ. ಅರೌಂಡ್ 121 ರೂಪಾಯಿಗೆ ಈ ಸಾರಿವಾದಿ ವಟಿ ಬೈದ್ಯನಾಥ ಕಂಪನಿಯ ಔಷಧಿ ಸಿಗ್ತದೆ. ಆಮೇಲೆ ಇದನ್ನು ಯಾವಾಗ ತೊಗೊಳ್ಬಾರ್ದು ಅನ್ನೋ ವಿಷಯ ಮಾತಾಡೋದಾದರೆ, ಗರ್ಭಿಣಿ ಮಹಿಳೆಯರು, ಹಾಲುಣಿಸುವಂತಹ ಮಹಿಳೆಯರು, ಆಮೇಲೆ ಚಿಕ್ಕ ಮಕ್ಕಳಲ್ಲಿ ನೀವು ಈ ಸಾರಿವಾದಿ ವಟಿಯನ್ನು ಉಪಯೋಗಿಸ್ಕೊಳ್ಳೋದಾದರೆ ವೈದ್ಯರ ಸಲಹೆ ಮೇರೆಗೆ ಈ ಔಷಧಿಯನ್ನು ಕೊಡಬೇಕಾಗ್ತದೆ. ಆಮೇಲೆ ಈ ಸಾರಿವಾದಿ ವಟಿಯನ್ನು ಬೇರೆ ಔಷಧಿಗಳ ಜೊತೆಗೆ ತಗೊಳ್ಳೋದಾದರೆ, ಬೇರೆ ಯಾವುದೇ ಸಕ್ಕರೆ ಕಾಯಿಲೆಗೆ ಅಥವಾ ರಕ್ತದೊತ್ತಡಕ್ಕೆ ನೀವು ಖಾಯಂ ಔಷಧಿಗಳನ್ನು ತಗೊಳ್ಳುವ ಸಂದರ್ಭಗಳು ಇದ್ದಲ್ಲಿ ಕನಿಷ್ಠ 30 ನಿಮಿಷಗಳ ಒಂದು ಕಾಲಾವಧಿಯನ್ನು ಕೊಟ್ಟು ನಂತರ ಈ ಸಾರಿವಾದಿ ವಟಿಯನ್ನು ತಗೊಳ್ಬೇಕಾಗ್ತದೆ. ಈ ಸಾರಿವಾದಿ ವಟಿಯು ಸಾರಿವಾದ ಜೊತೆಗೆ ಜ್ಯೇಷ್ಠಮಧು, ಕುಷ್ಠ, ಚತುರ್ಜಾತ ಎಂದರೆ ತ್ವಕ್, ಏಲ, ಪತ್ರ, ನಾಗಕೇಶರ, ಲವಂಗ, ಅಮೃತಬಳ್ಳಿ, ತ್ರಿಫಲಾದಂತಹ ಕಾಷ್ಟೌಷಧಿಗಳ ಜೊತೆಗೆ ಅಬ್ರಕಭಸ್ಮ, ಲೋಹಭಸ್ಮದಂತಹ ಖನಿಜ ಔಷಧಿಗಳನ್ನು ಒಳಗೊಂಡಿದೆ.